ನಮಸ್ಕಾರ ವೀಕ್ಷಕರೇ, ನಾನು ಪ್ರಕಾಶ್. ಸ್ಪರ್ಶ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇವತ್ತು ನಾವು ಲಾ ಸೆಕ್ಷನಲ್ಲಿ ಬಾಡಿಗೆ ತೆಕ್ಕೊಳ್ಳುವನು, ಬಾಡಿಗೆ ಕೊಡುವನು ಯಾವ ರೀತಿ ಅವನ ನಿಯಮಗಳನ್ನು ಪಾಲಿಸಬೇಕು ಅದು ನಾವು ಕೇಳೋಣ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಶ್ರೀಮತಿ ಸಿಲ್ವಿಯಾ ಡಿಸೋಜಾ. ಮೇಡಮ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮೊದಲನಾಗಿ, ಒಬ್ಬ ವ್ಯಕ್ತಿ ಎಷ್ಟೋ ಹಣ ಖರ್ಚು ಮಾಡಿ ಒಂದು ಬಿಲ್ಡಿಂಗ್ ಕಟ್ತಾನೆ ಅಥವಾ ಮನೆ ಮಾಡ್ತಾನೆ, ಅವಾಗ ಅವನು ಬಾಡಿಗೆ ಕೊಡ್ತಾನೆ. ಆ ಬಾಡಿಗೆ ಕೊಡುವಾಗ ಮೊದಲನಾಗೆ ಅವ ಏನು ಮಾಡ್ಬೋದು? ನೋಡಿ, ಬಾಡಿಗೆ ತಕೊಳ್ಳುವವನು ಮತ್ತೆ ಬಾಡಿಗೆ ಕೊಡುವವನು. ಬಾಡಿಗೆಗೆ ತಕೊಳ್ಳುವವನು ಮೊದಲು ನೋಡ್ಬೇಕಾದ ಕೆಲಸ ಅಂತ ಹೇಳಿದ್ರೆ, ಈಗ ಮನೆ ಅಂತ ಹೇಳಿ ಆದ್ರೆ ಆ ಮನೆ ಬಾಡಿಗೆ ಕೊಡುವವನ ಹೆಸರಿನಲ್ಲಿ ಇದೆಯಾ. ಫಾರ್ ಎಕ್ಸಾಂಪಲ್, RTC ಆದ್ರೆ RTC, ಖಾತಾ ಆದ್ರೆ ಖಾತಾ, ಮತ್ತೆ ಬಿಲ್ಡಿಂಗ್ ಗೆ ಅವನು ಟ್ಯಾಕ್ಸ್ ಅವನ ಹೆಸರಿನಲ್ಲಿ ಕಟ್ತಾ ಇದ್ದಾನ, ಅದನ್ನ ಫಸ್ಟ್ ಗೆ ನೋಡ್ಬೇಕು. ಯಾರೋದು ಬಿಲ್ಡಿಂಗ್ ಅನ್ನು ಯಾರೋ ಬಾಡಿಗೆ ಕೊಡುವ ಹಾಗೆ ಇದ್ರೆ ಅವನಿಗೆ ಸರಿಯಾದ ಅಧಿಕಾರ ಪತ್ರ ಅಂದ್ರೆ ಪವರ್ ಆಫ್ ಅಟಾರ್ನಿ ಇದೆಯಾ, ಬಾಡಿಗೆ ಕೊಡ್ಲಿಕ್ಕೆ ಅವನಿಗೆ ಅಧಿಕಾರ ಉಂಟಾ ಅಂತೇಳಿ ನೋಡ್ಬೇಕು. ಹಾಗೆ ಕೊಡುವವನು ಅವನು ಯಾರು, ಎಲ್ಲಿಂದ ಬಂದವನು, ಅವನಲ್ಲಿ ಸರಿಯಾದ ದಾಖಲೆ ಉಂಟಾ, ಅಂದ್ರೆ ಎಲ್ಲಿಂದಲೋ ಬಂದವರು ಗುರುತು ಪರಿಚಯ ಇಲ್ಲದವರಿಗೆ ಬಾಡಿಗೆ ಕೊಡುವಂತದ್ದು. ಅವರಿಗೆ ಸರಿಯಾದ ಆಧಾರ್ ಕಾರ್ಡ್ ಉಂಟಾ, ಯಾವುದು ರೆವೆನ್ಯೂ ಕಂದಾಯ ಇಲಾಖೆಯಿಂದ ಸಿಕ್ಕಿದ ದಾಖಲೆ ಯಾವುದು ಉಂಟು ಅಂತ ಹೇಳಿ ನೋಡ್ಬೇಕು. ಸೊ ನಾವು ಬಾಡಿಗೆ ಕೊಡುವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡ್ಲಿಕ್ಕಿದೆಯಾ ಅಥವಾ ಅವರ ಫೋಟೋ ಕೊಟ್ಟು? ಬಾಡಿಗೆ ಕರಾರನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಮಾಡುದಿಲ್ಲ. ಬಾಡಿಗೆ ಕರಾರನ್ನು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ರಿಜಿಸ್ಟರ್ ಮಾಡುವಂತದ್ದು. ಆದರೆ ಪೊಲೀಸ್ ಇಲಾಖೆಯಿಂದ ಬಾಡಿಗೆ ಮಾಡುವಾಗ ಅವರು ಒಂದು ಸೂಚನಾ ಪತ್ರಗಳನ್ನು ಅಥವಾ ಸೂಚನೆಗಳನ್ನು ಅಥವಾ ಪ್ರಿಕಾಷನ್ಸ್ ಅಂತ ಹೇಳ್ತಾರೆ, ಅವರು ಸ್ಟೇಷನ್ ನಿಂದ ಹೊರಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಯಾರೇ ವ್ಯಕ್ತಿ ಬಾಡಿಗೆಗೆ ಪಡ್ಕೊಂಡ್ರೆ ನೀವು ಪೊಲೀಸ್ ಸ್ಟೇಷನ್ ಅವರ ಕರಾರು ಪತ್ರ ಅಥವಾ ಫೋಟೋ ಸಮೇತವನ್ನು ಇನ್ಫಾರ್ಮ್ ಮಾಡಿ. ಅವಾಗ ಕಳ್ಳತನ ಆಗುವಂತದ್ದು ಅಥವಾ ಬೇರೆ ಬರ್ಗ್ಲರಿ ಅಂತದೆಲ್ಲ ಆಗುವಂತದ್ದು ಆಗಿದ್ದರೆ ಅದನ್ನು ತಡೆಗಟ್ಟಲಿಕ್ಕೆ ಇವರಿಗೆ ಸಾಧ್ಯ ಆಗ್ತದೆ ಅಥವಾ ಅದನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಪೊಲೀಸ್ ಇಲಾಖೆಯಿಂದ ಸೂಚನೆಗಳು ಇದೆ. ಓಕೆ, ನಾವು ಬಾಡಿಗೆ ಕೊಡುವ ಒಂದು ಅಗ್ರಿಮೆಂಟ್ ಮಾಡ್ಲಿಕ್ಕಿದೆ. ಹೌದು. ಅದು ಯಾವ ರೀತಿಯಲ್ಲಿ ಅಗ್ರಿಮೆಂಟ್ ಮಾಡಬಹುದು? ಬಾಡಿಗೆ ಕರಾರ ಮಾಡುವಾಗ ತುಂಬಾ ಶರ್ತಗಳು ಇರ್ತದೆ. ಅದು ಅದಕ್ಕೆ ಸ್ಟಾಂಪ್ ಡ್ಯೂಟಿ ಹಾಕ್ಲಿಕ್ಕೆ ಉಂಟು. ಅದು ಅಮೆಂಡ್ಮೆಂಟ್ ಆಗಿದೆ. ಮೊದಲು 100 ರೂಪಾಯಿಯಲ್ಲಿ ಮಾಡ್ತಿದ್ರು, ಬಟ್ ಅದೀಗ ಅಮೆಂಡ್ಮೆಂಟ್ ಆಗಿ ಎಷ್ಟು ಹಾಕ್ಬೇಕು ಅಂತ ಹೇಳಿ ಅಮೆಂಡ್ಮೆಂಟ್ ಆಗಿದೆ. ಅದರ ಪ್ರಕಾರ ಹಾಕ್ಬೇಕು. 11 ತಿಂಗಳಿಗೆ ಮಾಡುದಾದ್ರೆ ಅದಕ್ಕೆ ರಿಜಿಸ್ಟರ್ ಮಾಡುವ ಅವಶ್ಯಕತೆ ಇಲ್ಲ. 12 ತಿಂಗಳು ಅಂದ್ರೆ 1 ವರ್ಷ ಮೇಲ್ಪಟ್ಟು ಮಾಡುದಿದ್ರೆ ಬಾಡಿಗೆ ಕರಾರು ನೋಂದಾವಣೆ ಕಡ್ಡಾಯ. ಆಯ್ತಾ? ಅದರಲ್ಲಿ ಶರ್ತಗಳು ನಮಗೆ ಯಾವ ತರ ಹಾಕ್ಬೇಕು ಅಂತ ಹೇಳಿದ್ರೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡಬಾರ್ದು ಅಥವಾ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಣೆ ಮಾಡಬಾರ್ದು ಅಂತದೆಲ್ಲ ಕೆಲವೆಲ್ಲ ವಸ್ತುಗಳಿರ್ತದೆ. ಮತ್ತೆ ಬಾಡಿಗೆ ಅಂದ್ರೆ ಇದು ಅವಧಿ ಮುಗಿದ ನಂತರ ಮನೆ ಬಿಟ್ಟು ಕೊಡುವ ಟೈಮಿನಲ್ಲಿ ಮನೆ ಅಥವಾ ಅಂಗಡಿ ಬಿಟ್ಟು ಕೊಡುವಾಗ ನೀವು ಸುಣ್ಣ ಬಣ್ಣ ಬಳ್ದು ಕೊಡ್ಬೇಕು. ಅದನ್ನು ಕಟ್ಟಿ ಅಂತ ಇದ್ದವರು ಮನೆ ಬಿಟ್ಟು ಕೊಡುವಾಗ ಹೇಗುಂಟು ಅದೇ ಯಥಾಸ್ಥಿತಿಯಲ್ಲಿ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ಶರ್ತ ಇರ್ತದೆ. ಆದ್ರೆ ಅದು ಶರ್ತ ಇಲ್ಲದಿದ್ರೆ, ಈಗ ನಿಮ್ಮ ಬಾಡಿಗೆ ಭದ್ರತೆಯಲ್ಲಿ ನಿಮಗೆ ಆ ಅಮೌಂಟ್ ಎಂತ ಸುಣ್ಣ ಬಣ್ಣ ಬಳ್ದದಕ್ಕೆ ಕಟ್ ಮಾಡಿ ವಜಾ ಮಾಡಿ ಕೊಡ್ಲಿಕ್ಕೆ ಆಗುದಿಲ್ಲ. ಶರ್ತ ಇದ್ರೆ ಮಾತ್ರ ಬಾಡಿಗೆಗೆ ಕೊಟ್ಟವನು ಅದನ್ನು ವಜಾ ಮಾಡಿ ಕೊಡ್ಬಹುದು. ನೀವು ಬಾಡಿಗೆ ಕರಾರು ಮಾಡುವಾಗ್ಲೇ ಇದ್ದದೆಲ್ಲ ಶರ್ತಗಳನ್ನು ಹಾಕಿದ್ರೆ ಮನೆಗೆ ಇದು ಆಣಿ ಅಂದ್ರೆ ಇದೆಲ್ಲ ಹೊಡಿಬಾರ್ದು, ಮತ್ತೆ ಗಲೀಜು ಮಾಡಬಾರ್ದು, ನೀರು ವೇಸ್ಟ್ ಮಾಡಬಾರ್ದು ಅಂತದೆಲ್ಲ ನೀವು ಶರ್ತಗಳನ್ನು ಹಾಕಬಹುದು. ಸ್ಫೋಟಕ ವಸ್ತುಗಳನ್ನು ಸಂಗ್ರಹಣೆ ಮಾಡಬಾರ್ದು, ಶಬ್ದ ಮಾಲಿನ್ಯ ಮಾಡಬಾರ್ದು, ಹತ್ತಿರದವರಿಗೆ ತೊಂದರೆ ಉಂಟು ಮಾಡಬಾರ್ದು, ಇಂಥದೆಲ್ಲ ಶರ್ತಗಳು ಕೆಲವೆಲ್ಲ ಇರ್ತದೆ. ಬಾಡಿಗೆ ಭದ್ರತೆಯನ್ನು ಕೊಟ್ಟಿರ್ತಾರೆ ಅಂತೇಳಿ ಅದರಲ್ಲಿ ಬರೀತಾರೆ. ಎಷ್ಟು ಬಾಡಿಗೆ ಕೊಡ್ತೀರಿ ಅಂತೇಳಿ ಬರಿಬೇಕು. ಯಾವ ಪ್ರತಿ ತಿಂಗಳ ಎಷ್ಟನೇ ತಾರೀಕಿಗೆ ನೀವು ಬಾಡಿಗೆ ಕೊಡ್ಬೇಕು, ಇಂಥದೆಲ್ಲ ಶರ್ತಗಳು ಬಾಡಿಗೆ ಕರಾರಿನಲ್ಲಿ ಬರಿಬೇಕಾಗ್ತದೆ. ಹೌದು. ಸೊ ನೀವು ಈಗ ಬಾಡಿಗೆ ಕೊಡುವಾಗ ಅದು ನೋಟ್ರಿ ಮಾಡ್ಬೇಕಾ ಅಥವಾ ಒಬ್ಬ ವಕೀಲ ಹತ್ರ ಹೋಗಿ ಇಬ್ಬರು ಕೂತು ಸಿಗ್ನೇಚರ್ ಮಾಡ್ಲಿಕ್ಕೆ ಅಂತ ವ್ಯವಸ್ಥೆ ಇದೆಯಾ? ಖಂಡಿತವಾಗಿ ಕೂಡ ಮಾಡಬಹುದು. ನೋಟ್ರಿ ಮಾಡಬಹುದು ಅಥವಾ ರಿಜಿಸ್ಟರ್ ಕೂಡ ಮಾಡಬಹುದು. 11 ತಿಂಗಳಿಗೆ ಆದ್ರೂ ಸಹ ರಿಜಿಸ್ಟರ್ ಮಾಡೋದಕ್ಕೆ ಏನು ತೊಂದರೆ ಆಗುದಿಲ್ಲ. ಅದರಲ್ಲಿ ಸ್ಟಾಂಪ್ ಡ್ಯೂಟಿ ಎಷ್ಟು ಉಂಟು ಅದರ ಪ್ರಕಾರ ಹಾಕಿ ನೋಂದಣಿ ಮಾಡ್ಲಿಕ್ಕೆ ಆಗ್ತದೆ. ನೋಟ್ರಿಯಲ್ಲಿ ಕೂಡ ಮಾಡಬಹುದು. ಇಬ್ಬರು
ಬಾಡಿಗೆ ಕೊಡುವವನು ಹೋಗ್ಬೇಕು, ಬಾಡಿಗೆ ತಗೊಳ್ಳುವವನು ಹೋಗ್ಬೇಕು, ಇಬ್ರು ಸಾಕ್ಷಿಗಳು ಹೋಗ್ಬೇಕು. ಅದನ್ನು ಹೋಗಿ ರಿಜಿಸ್ಟರ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಅಗ್ರಿಮೆಂಟ್ ಅದು ವ್ಯಾಲಿಡ್ ಇದೆಯಾ? ಈಗ ನೋಡಿ, ಮೊದಲು 20 ರೂಪಾಯಿ ಮಾಡ್ತಿದ್ರು, 50 ಮಾಡ್ತಿದ್ರು, 100 ರೂಪಾಯಿ. ಈಗ ಸಹ 100 ರೂಪಾಯಿ ಮಾಡಿದ್ರೆ ಇದು ಎಂತ ಹೇಳಿ 100 ರೂಪಾಯಿಯಲ್ಲಿ ಮಾಡ್ತಾರೆ, ಆದ್ರೆ ಅದು ಇನ್ವ್ಯಾಲಿಡ್ ಆಗುದಿಲ್ಲ, ವ್ಯಾಲಿಡ್ ಆಗ್ತದೆ. ಒಂದು ವೇಳೆ ಬಾಡಿಗೆ ಕೊಟ್ಟವನು ಮತ್ತೆ ಬಾಡಿಗೆ ತಕೊಳ್ಳುವವನ ಮಧ್ಯದಲ್ಲಿ ಏನಾದ್ರೂ ಮನಸ್ತಾಪ ಉಂಟಾಗಿ ಅವರಿಗೆ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ಆದ್ರೆ ಕೋರ್ಟಿಗೆ ಹೋಗುವ ಸಂದರ್ಭ ಬಂದಲ್ಲಿ ಅವರು ಅದನ್ನ ಎಜುಡಿಕೇಶನ್ ಅಂತ ಹೇಳ್ತೇವೆ ನಾವು. ಡಿಆರ್ ಆಫೀಸ್ ಅಲ್ಲಿ ಹೋಗಿ ಎಷ್ಟು ಸ್ಟಾಂಪ್ ಡ್ಯೂಟಿ ನಾವು ಕಡಿಮೆ ಹಾಕಿದ್ದೇವೆ ಅದನ್ನು ಕಟ್ಟಿ ಮತ್ತೆ ಅದಕ್ಕೆ ಫೈನ್ ದಂಡನೆ ಕಟ್ಟಿ ಮತ್ತೆ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ಈ ತರ ಅವಕಾಶ ಉಂಟು ಬಾಡಿಗೆ ಕರಾರಿನಲ್ಲಿ. ಮತ್ತೆ ನೀವು ಬರೆಯುವಾಗ ಬಾಡಿಗೆ ಕರಾರಿನಲ್ಲಿ ಬರೆಯುವಾಗ ಎಷ್ಟು ಬಾಡಿಗೆ ಎಷ್ಟು ಕರೆಕ್ಟ್ ಬರಿಬೇಕು, ಬಾಡಿಗೆ ಭದ್ರತೆ ಕೊಟ್ಟಿದ್ದೇವಾ ಅಥವಾ ಬಾಡಿಗೆ ಭದ್ರತೆ ಸರಿಯಾದ ಟೈಮಿಗೆ ಕೊಡದಿದ್ರೆ ದಂಡನೆ ಉಂಟಾ, ಅಥವಾ ಮನೆಯನ್ನು ಬಿಟ್ಟು ಕೊಡ್ಬೇಕು. ಈಗ ಬಾಡಿಗೆ ತಕೊಂಡವನು ಅಥವಾ ಬಾಡಿಗೆ ಕೊಟ್ಟವನಿಗೆ ಸ್ವಂತಕ್ಕೆ ಉಪಯೋಗಕ್ಕೆ ಬೇಕು ಅಂತೇಳಿ ಆದ್ರೆ ಒಂದು ತಿಂಗಳ ಮೊದಲು ಲಿಖಿತ ನೋಟಿಸ್ ಕೊಡ್ಬೇಕು. ಅಥವಾ ಬಾಡಿಗೆ ತಕೊಂಡವನಿಗೆ ನಾನು ಆ ಊರಿನಿಂದ ಬೇರೆ ಎಲ್ಲಿಯಾದ್ರೂ ಊರಿಗೆ ಹೋಗ್ಬೇಕು ಅಂತ ಪರಿಸ್ಥಿತಿ ಬಂದಾಗ ಅದ್ರ ಮೊದಲೇ ಬಿಟ್ಟು ಕೊಡುದಿದ್ರೆ ಅಂತ ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ 1 ತಿಂಗಳ 2 ತಿಂಗಳಿಗೆ ಮೊದಲೇ ಲಿಖಿತವಾಗಿ ಹೇಳಿದ್ರೆ ಮಾತ್ರ ಬಿಟ್ಟು ಕೊಡ್ಬೇಕು ಅಂತ ಹೇಳಿ ಶರ್ತ ಬರಿಬೇಕು. ಓಕೆ. ಸೊ ಒಳ ಬಾಡಿಗೆ ನಾವು ಹೇಳ್ತೇವೆ, ಒಳ ಬಾಡಿಗೆ ನಮಗೆ ಕೊಡ್ಬೋದು ಒಂದು ವ್ಯಕ್ತಿಗೆ? ಕಾನೂನು ಪ್ರಕಾರ ಅಂತ ಹೇಳಿದ್ರೆ ಒಳ ಬಾಡಿಗೆ ಕೊಡುದು ಹೇಗೆ? ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಎ ಅಂತ ಹೇಳುವವನು ಬಿ ಗೆ ಬಾಡಿಗೆ ಕೊಡ್ತಾನೆ. ಇವನ ಎದು ಪರ್ಮಿಷನ್ ಇಲ್ಲದೆ ಲಿಖಿತ ರೂಪದಲ್ಲಿ ಅದರಲ್ಲಿ ಅಗ್ರಿಮೆಂಟಿನಲ್ಲಿ ಇದ್ರೆ ನೀನು ಬೇರೆಯವರಿಗೆ ಪರ್ಮಿಷನ್ ಇದು ಒಳ ಬಾಡಿಗೆ ಅಂದ್ರೆ ಬೇರೆಯವರಿಗೆ ಬಾಡಿಗೆ ಕೊಡಬಹುದು ಅಂತ ಹೇಳಿ ಇದ್ರೆ ಮಾತ್ರ ಕೊಡಬಹುದು, ಇಲ್ಲದಿದ್ರೆ ಒಳ ಬಾಡಿಗೆ ನೀಡ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ಈಗ ಕೆಲವೊಂದು ಸಂದರ್ಭ ಅಂತ ಹೇಳಿದ್ರೆ ಒಬ್ಬರು ಒಂದು 30 ವರ್ಷಕ್ಕೆ ಅಥವಾ 30 ವರ್ಷಕ್ಕೆಲ್ಲ ಬಾಡಿಗೆಗೆ ತಗೊಳ್ತಾರೆ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನು, ಅದರಲ್ಲಿ ಪಾರ್ಟ್ ಮಾಡಿ ಇನ್ನೊಬ್ಬರಿಗೆ ಬಾಡಿಗೆ ಕೊಡುವಂತ ಅಂತಹದ್ದು ಆ ಅಗ್ರಿಮೆಂಟ್ ನಲ್ಲಿ ಟರ್ಮ್ ಲೀಸ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ಅದರಲ್ಲಿ ಶರ್ತ ಇರ್ತದೆ, ನೀವು ಬೇರೆಯವರಿಗೆ ಸಬ್ಲೆಟ್ ಮಾಡಬಹುದು ಅಂತ ಹೇಳಿ, ಹಾಗಿದ್ರೆ ಮಾಡಬಹುದು. ಸೊ ಸಬ್ಲೆಟ್ ಇದೆ ಅಂತ ಹೇಳಿದ್ರೆ ನಿಮಗೆ ಮಾಡಬಹುದು, ಖಂಡಿತವಾಗಿ ಕಾನೂನು ಬಾಹಿರ ಅದು ಮಾಡುವಂತದ್ದು. ಸೊ ವೀಕ್ಷಕರ, ಇಷ್ಟೊತ್ತಿಗೆ ನಾವು ಬಾಡಿಗೆದಾರ ಹೇಗೆ ಕೊಡ್ಬೋದು, ಯಾವ ರೀತಿ ನಾವು ನಿಯಮಗಳು ಅನುಸರಿಸಬೇಕಂತೇಳಿ ನಾವು ಕೇಳಿದ್ದೇವೆ. ಮೇಡಮ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.